Hello children, come back to the class of 8th standard. Name of the chapter here is Sir C.V. Raman. ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು ಮತ್ತೆ ಸಿ ವಿ ರಾಮನ್ ಅವರ ಪಾಠದ ಜೊತೆಯಲ್ಲಿ ಬಂದಿದ್ದೇನೆ. ಇಲ್ಲಿಯವರೆಗೆ ನಾವು ತಿಳಿದುಕೊಂಡಿರುವಂಥ ವಿಷಯವೇನು ಅಂದರೆ, ಅಂಟಿಲ್ ನಾವು ವಿ ಕೇಮ್ ಟು ನೋ ದ್ಯಾಟ್ ಸಿ ವಿ ರಾಮನ್ ಅವರಿಗೆ ವಿಜ್ಞಾನ ವಿಷಯದಲ್ಲಿ ಅತಿಯಾಗಿರುವಂಥ ಆಸಕ್ತಿ ಇತ್ತು. ಸಿ ವಿ ರಾಮನ್ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದ ಸೈನ್ಸ್ ಸಬ್ಜೆಕ್ಟ್, ವೆರಾಸ್ ಹಿಸ್ ರಿಲೇಟಿವ್ಸ್ explained him to join for the arts and take economics as the subject here, history and economics as the subject. But for C.V. Raman, those subjects were not at all interested. So ಸಿ ವಿ ರಾಮನ್ ಅವರಿಗೆ ಆ ವಿಷಯಗಳು ಅಂತಿಷ್ಟು ಕೂಡ ರುಚಿಯನ್ನು ತಂದು ಕೊಡ್ತಾ ಇರಲಿಲ್ಲ. ಅವ್ರಿಗೆ ಹೇಗೆ ಅನ್ನಿಸ್ತಾ ಇತ್ತು ಅಂದರೆ, ನೀರಿನಿಂದ ಮೀನವನ್ನು ಹೊರಗಡೆ ತಂದ ಹಾಗೆ ಆ ವಿಷಯಗಳು ಅವರಿಗೆ ಕಾಣಿಸಿಕೊಡ್ತಾ ಇತ್ತು. ಹಾಗೆ ಅವರು ಏನು ಮಾಡ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರೆದು ಅದರಿಂದ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕಲ್ಕತ್ತಾದಲ್ಲಿ 1907 ಇನ್ ದ ಇಯರ್ 1907 ಇನ್ ಕಲ್ಕತ್ತಾ ಹಿ ವಾಸ್ ಅಪಾಯಿಂಟೆಡ್ ಆಸ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್. ಆದರೆ ಆ ಒಂದು ಲೈಫ್ ಅವರಿಗೆ ಹಿಡಿಸ್ತಾ ಇರಲಿಲ್ಲ. ಕಮಾನ್ ಚಿಲ್ಡ್ರನ್, ಲೆಟ್ ಅಸ್ ಗೋ ಫಾರ್ ದ 4th paragraph ಆಫ್ ದ ಲೆಸನ್. That is, even as Deputy Accountant General, Raman mixed with the scientist and took interest in science. ನೋಡಿ, ಒಂದು ಕಡೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿದ್ದಾರೆ, ಆದರೂ ಕೂಡ ವಿಜ್ಞಾನಿಗಳ ಜೊತೆಯಲ್ಲಿ ಕೂಡ್ಕೊಂಡು ಏನು ಮಾಡ್ತಾ ಇದ್ದಾರೆ, ಸೈನ್ಸ್ನಲ್ಲಿರುವಂಥ ಅಭಿರುಚಿಯನ್ನು, ಆಸಕ್ತಿಯನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅವರಿಗೆ ಬಹಳ ಇಂಟ್ರೆಸ್ಟ್ ಆಗಿರುವಂಥ ವಿಷಯ. ನಾನು ಹೇಳಿದೆ ನಿಮಗೆ, ಅವರು ಬಹಳ ಅನಾರೋಗ್ಯಕರವಾಗಿರುವಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ತಮ್ಮ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ತೇರ್ಗಡೆ ಮಾಡ್ತಾರೆ ಅಂಥೇಳಿ. ಇವತ್ತು ಮ್ಯಾಟ್ರಿಕ್ಯುಲೇಷನ್ ಅಂದರೆ ಸ್ಪೆಷಲಿ ವಿ ಸೇ ದ್ಯಾಟ್ ಇಟ್ ಈಸ್ ಈಕ್ವಲೆಂಟ್ ಟು 10th ಸ್ಟ್ಯಾಂಡರ್ಡ್. ಬಟ್ ಆ ಸಂದರ್ಭದಲ್ಲಿ ಇಟ್ ವಾಸ್ ಪ್ರೀ ಯೂನಿವರ್ಸಿಟಿ ಕೋರ್ಸ್, ಅದು PUC ಕೋರ್ಸ್ ಆಗಿತ್ತು. ಮ್ಯಾಟ್ರಿಕ್ಯುಲೇಷನ್ ಅಂದರೆ PUC ಕೋರ್ಸ್ ಆಗಿತ್ತು. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇನ್ ದಿಸ್ 4th paragraph ವಿ ಅಬ್ಸರ್ವ್ ದ್ಯಾಟ್ ರಾಮನ್ ಆ್ಯಸ್ ಎ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಭಾಳ ಹಣವನ್ನು ಮಾಡುವಂತಹ ಒಂದು ಪೋಸ್ಟ್ ಆಗಿತ್ತು ಇದು. ಆದರೂ ವಿಜ್ಞಾನಿಗಳ ಸಂಪರ್ಕದಲ್ಲಿ ಇರ್ತಾಯಿದ್ರು. ಒಂದಿನ ಏನಾಗುತ್ತೆ, ಒನ್ ಡೇ ವಾಟ್ ಹ್ಯಾಪನ್ಸ್, ಒನ್ ಡೇ while ರಿಟರ್ನಿಂಗ್ ಫ್ರಮ್ ಹಿಸ್ ಆಫೀಸ್ he saw a banner outside a building on which was printed ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್. ಒಂದಿನ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಒನ್ ಡೇ ಹಿ ವಾಸ್ ರಿಟರ್ನಿಂಗ್ ಫ್ರಮ್ ಹಿಸ್ ಆಫೀಸ್, ಆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿದ್ರಲ್ಲ, ಅಲ್ಲಿಂದ ವಾಪಸ್ ಮನೆಗೆ ಬರ್ತಾಯಿದ್ರು. ಬರುವಾಗ ಒಂದು ಬ್ಯಾನರನ್ನು ನೋಡ್ತಾರೆ. ಬ್ಯಾನರ್ ಅಂದರೆ ನಿಮಗೆ ಗೊತ್ತಲ್ಲ, ಬಟ್ಟೆಯ ಮೇಲೆ ಬರೆದು ತೂಗು ಹಾಕಿರ್ತಾರೆ. ಬ್ಯಾನರ್ ಮೀನ್ಸ್ ಇಟ್ಸ್ ಎ ಲಾಂಗ್ ಪೀಸ್, ನಾಮಫಲಕ ಅಂತ ಹೇಳ್ತೀವಿ. ಎ ಲಾಂಗ್ ಪೀಸ್ ಆಫ್ ಕ್ಲಾತ್ ವಿತ್ ಎ ಮೆಸೇಜ್ ಆನ್ ಇಟ್ ದಟ್ ಈಸ್ ಕ್ಯಾರಿಡ್ ಬಿಟ್ವೀನ್ 2 poles ಆರ್ ಹಂಗ್ ಇನ್ ಪಬ್ಲಿಕ್ ಪ್ಲೇಸಸ್. ಅದನ್ನು ಬ್ಯಾನರ್ಸ್ಗಳು ಹೆಚ್ಚಾಗಿ ಜಾಸ್ತಿ ಜನ ಓಡಾಡುವಂಥ ಪ್ರದೇಶಗಳಲ್ಲಿ ಕಟ್ಟಿರ್ತಾರೆ. ಬಿಕಾಸ್ ಸೊ ದ್ಯಾಟ್ ಎವ್ರಿ ಒನ್ ಮೇ ವಾಚ್ ದೋಸ್ ಥಿಂಗ್ಸ್ ಅಂತೇಳಿ, ಎಲ್ಲರೂ ಕೂಡ ಅದನ್ನು ನೋಡಲಿ ಅನ್ನುವಂಥ ಒಂದು ಆಸೆಯಿಂದ. ಹೀಗೆ ಹೋಗುವಾಗ ರಾಮನ್ ಕೂಡ ಏನು ಮಾಡ್ತಾರೆ, ಆ ಒಂದು ಬ್ಯಾನರನ್ನು ನೋಡ್ತಾರೆ. ಆ ಬ್ಯಾನರ್ ಮೇಲೆ ಬ್ರಾಡ್ ಆಗಿರುವಂತಹ ಕ್ಯಾಪಿಟಲ್ ಅಕ್ಷರಗಳಿಂದ ಬರೆದಿರ್ತಾರೆ. ವಾಟ್ ಇಟ್ ವಾಸ್ ರಿಟರ್ನ್, ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ ಅಂತ ಹೇಳಿ ಬರೆದಿರ್ತಾರೆ. ಅದನ್ನು ನೋಡಿದ ಕ್ಷಣ, ಅಟ್ ದ ಸೈಟ್ ಆಫ್ ದ ಬ್ಯಾನರ್, ರಾಮನ್ ಗಾಟ್ ಆಫ್ ದ ಮೂವಿಂಗ್ ಟ್ರೈನ್ ಆ್ಯಂಡ್ ವೆಂಟ್ ಟು ಮೀಟ್ ದ ಸೈಂಟಿಸ್ಟ್ ಹು ಆರ್ ಗ್ಯಾದರ್ಡ್ ಇನ್ ದಟ್ ಬಿಲ್ಡಿಂಗ್. ನೋಡಿ, ಇವ್ರು ಹೆಂಗೆ ನಡ್ಕೊಂಡು ಹೋಗ್ತಾ ಇರಲಿಲ್ಲ, ಹಿ ವಾಸ್ ಗೋಯಿಂಗ್ ಇನ್ ದ ಟ್ರೈನ್ನಲ್ಲಿ ಹೋಗ್ತಾಯಿದ್ರು. ಹೋಗುವಾಗ ಅದನ್ನು ನೋಡಿದ ತಕ್ಷಣ ಇವರ ಹುಚ್ಚು ವಿಜ್ಞಾನದ ಬಗ್ಗೆ, ಆ ಅಭಿರುಚಿ, ಆಸಕ್ತಿ ಎಷ್ಟಿತ್ತು ಅಂದರೆ, ಹಿ ಅಟ್ ಒನ್ಸ್ ಗಾಟ್ ಆಫ್ ದ ಮೂವಿಂಗ್ ಟ್ರೈನ್, ಚಲಿಸ್ತಾ ಇರುವಂತಹ ಟ್ರೈನ್ಲಿಂದ ಕೆಳಗಡೆ ಇಳಿದು ಬಿಡ್ತಾರೆ. ಯಾಕೆ, ವೈ, ಜಸ್ಟ್ ಟು ಮೀಟ್ ದೋಸ್ ಸೈಂಟಿಸ್ಟ್ ಹೂ ಆರ್ ಗ್ಯಾದರ್ಡ್ ಇನ್ ದಟ್ ಬಿಲ್ಡಿಂಗ್. ಆ ಬಿಲ್ಡಿಂಗ್ನಲ್ಲಿರುವಂತಹ ವಿಜ್ಞಾನಿಗಳನ್ನು ಮೀಟ್ ಆಗಲಿಕ್ಕೆ. ಸಮ್ಟೈಮ್ಸ್ ಲೇಟರ್ ವೆನ್ ಹಿ ವಾಸ್ ಇನ್ ರಂಗೂನ್, ಒಂದು ಸಲ ರಂಗೂನಿಗೆ ಹೋಗಿದ್ರು ಇವರು. ರಂಗೂನಿಗೆ ಹೋದಾಗ ಏನಾಯ್ತು, he learned that an institution had brought a piece of modern scientific apparatus. ಒಂದು ಸಲ ಗೊತ್ತಾಗುತ್ತೆ, ಅಲ್ಲಿ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಏನು ಮಾಡಿದ್ದಾರೆ, ಅಪರೇಟಸ್ಗಳನ್ನು ತಂದಿದ್ದಾರೆ. ಅಂದರೆ ಸೈನ್ಸ್ ನಡೆಸ್ಕೊಳ್ಬೇಕಾಗಿರುವಂತಹ ಲ್ಯಾಬ್ನಲ್ಲಿರುವಂಥ ವಸ್ತುಗಳು, ಅಪರೇಟಸ್, ಆ ಥರದ ವಸ್ತುಗಳನ್ನು ತಂದಿದ್ದಾರೆ ಅಂಥೇಳಿ ಗೊತ್ತಾಗುತ್ತೆ. ಏನು ಮಾಡ್ತಾರೆ, he hurriedly put on his clothes and went to have a look at it. Just such was the interest he had in science.
ಈ ರೀತಿಯಾಗಿ ಅವರು ವಿಜ್ಞಾನದಲ್ಲಿ ತಮ್ಮದೇ ಆಗಿರುವಂಥ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ರು. ನೋಡಿ, ಇವತ್ತು ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಸ್ಕೂಲ್ಸ್ಗಳಲ್ಲಿ ಅಂದರೆ, ಇವತ್ತು ಶಾಲೆಯ ಮಹತ್ವ ಏನು ಅಂದರೆ, ಲಾಕ್ಡೌನ್ನಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದೀರಲ್ಲ, ನೌ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಸ್ಕೂಲ್ ಆ್ಯಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಟೀಚರ್ಸ್. 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡಿದ್ದೀರಲ್ಲ, ಇವತ್ತು ಶಾಲೆಯ ಮಹತ್ವ ಗೊತ್ತಾಗ್ತಾ ಇದೆ. ಒಂದು ಕಾಲದಲ್ಲಿ ಡೈಲಿ ಬೆಳಿಗ್ಗೆದ್ದು ಸ್ಕೂಲಿಗೆ ಹೋಗಬೇಕು, ಯಾವಾಗಾದರೂ ಸಂಡೇ ಬರುತ್ತಪ್ಪ ಅಂಥೇಳಿ ಕಾಯ್ತಾ ಇದ್ರಿ, ನಿಜ ತಾನೇ? ವೆರಾಸ್ ನಾವು, ಆದರೆ ಇವತ್ತು ಸಂಡೇ ಆದರೂ ಇರಲಿ, ಮಂಡೇ ಆದರೂ ಇರಲಿ, ಸ್ಕೂಲ್ ಸ್ಟಾರ್ಟ್ ಆಗುತ್ತಂದರೆ ಸಾಕು, ಪೇರೆಂಟ್ಸಿಗೂ ಸಾಕಾಗ್ಬಿಟ್ಟಿದೆ, ಮಕ್ಕಳಿಗೂ ಸಾಕಾಗ್ಬಿಟ್ಟಿದೆ. ಇಲ್ಲಿ ಕೂಡ ಸಿ ವಿ ರಾಮನ್ ಅವರಿಗೆ ವಿಜ್ಞಾನ ವಿಷಯದ ಮೇಲೆ ಇಷ್ಟು ಆಸಕ್ತಿ ಇತ್ತು ಅಂದರೆ, ಚಲಿಸ್ತಾ ಇರುವಂಥ ಟ್ರೈನ್ನಿಂದ ಇಳಿದು ಬಿಡ್ತಾರೆ. ಹೀ ಮೂವ್ಸ್ ಆಫ್ ಫ್ರಮ್ ದ ಗೆಟ್ಸ್ ಡೌನ್ ಫ್ರಮ್ ದ ಮೂವಿಂಗ್ ಟ್ರೈನ್. ಮತ್ತು ಯಾವುದೋ ಇನ್ಸ್ಟಿಟ್ಯೂಷನಲ್ಲಿ ಸೈಂಟಿಫಿಕ್ ಅಪರೇಟಸ್ಗಳನ್ನು ತಂದಿದ್ದಾರೆ ಅಂತ ಹೇಳ್ಬಿಟ್ರೆ, ಜಲ್ದಿ ತಮ್ಮ ಬಟ್ಟೆಗಳನ್ನು ಹಾಕ್ಕೊಂಡು ಆ ಒಂದು ಲ್ಯಾಬಿಗೆ ಓಡೋಗ್ಬಿಡ್ತಾರೆ. ದಿಸ್ ಶೋಸ್ ದ ಇಂಟ್ರೆಸ್ಟ್ ಆ್ಯಂಡ್ ದ ಕ್ಯೂರಿಯಾಸಿಟಿ ಸಿ ವಿ ರಾಮನ್ ಹ್ಯಾಡ್ ಅಬೌಟ್ ಸೈನ್ಸ್. ಇದು ಸಿ ವಿ ರಾಮನ್ ಅವರಿಗೆ ಸೈನ್ಸ್ ವಿಷಯದಲ್ಲಿ, ವಿಜ್ಞಾನ ವಿಷಯದಲ್ಲಿ ಇರುವಂಥ ಆಸಕ್ತಿಯನ್ನು, ಅಭಿರುಚಿಯನ್ನು ತೋರಿಸಿಕೊಡ್ತಾ ಇದೆ. ಇನ್ 1911 ಏನಾಗುತ್ತೆ, ರಾಮನ್ ವಾಸ್ ಅಪಾಯಿಂಟೆಡ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ಅಪಾಯಿಂಟ್ ಆಗಿರುವಂಥದ್ದೇನು, ಮೊದಲಿಗೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಅಂತೇಳಿ ನೇಮಕ ಆಗಿದ್ದರು. 1911 ಏನಾಗುತ್ತೆ, ಸ್ಪೆಷಲ್ ಆ ಕೆಲಸವನ್ನು ಕೂಡ ಚೆನ್ನಾಗಿ ಮಾಡ್ತಿದ್ರು. ಇದು ನನಗೆ ಇಂಟ್ರೆಸ್ಟ್ ಇಲ್ಲಪ್ಪ, ನಾನು ಮಾಡಲ್ಲ ಅಂತೇಳಿ ಹೇಳ್ತಾ ಇರಲಿಲ್ಲ. ಇವತ್ತು ನೋಡಿ, ನಿಮ್ಗೆ ಯಾವುದಾದ್ರೂ ಇಂಟ್ರೆಸ್ಟ್ ಇಲ್ಲದ ಫುಡ್ ಐಟಮ್ ಕೊಟ್ಬಿಟ್ರೆ ಒಂದು ಸ್ವಲ್ಪ ತಿಂದು ಬಿಸಾಕ್ಬಿಡ್ತೀರಾ. ಆದರೆ ರಾಮನ್ ಆಸಕ್ತಿಯನ್ನು, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿದ್ದರೂ ಕೂಡ ಅಷ್ಟೇ ಆಸಕ್ತಿಯನ್ನು ತೋರಿಸ್ಕೊಡ್ತಾಯಿದ್ರು. ಆ ಕೆಲಸವನ್ನು ಕೂಡ, ದ್ಯಾಟ್ ವರ್ಕ್ ಹಿ ವಾಸ್ ಡೂಯಿಂಗ್ ವೆರಿ ನೀಟ್ಲಿ. ರಾಮನ್ ಅದಕ್ಕೆ ಆ ಕೆಲಸಕ್ಕೆ ಕೂಡ ಚೆನ್ನಾಗಿ ಮಾಡ್ತಾಯಿದ್ರಲ್ಲ, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ನಿಂದ ಇವ್ರಿಗೆ ಏನು ಮಾಡಿಬಿಡ್ತಾರೆ, ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಅಂತ ಹೇಳಿ ಇವ್ರಿಗೆ ಅಪಾಯಿಂಟ್ಮೆಂಟ್ ಆಗಿಬಿಡುತ್ತೆ. ಸೊ ಫಾರ್ ದ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ಸ್ ಇನ್ ಕಲ್ಕತ್ತಾ, ಅಲ್ಲಿಂದ ಮತ್ತೆ ಅವರು ಕಲ್ಕತ್ತಾ ನಗರಕ್ಕೆ ಧಾವಿಸಬೇಕಾಗುತ್ತೆ. ಬಟ್ ವೆನ್ ಹಿ ವಾಸ್ ಆಫರ್ಡ್ ದ ಪೋಸ್ಟ್ ಆಫ್ ಪ್ರೊಫೆಸರ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ, ಆದರೆ ಒಂದು ಸಲ ಏನಾಗುತ್ತೆ, ಇವರಿಗೆ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೂಡ ಇವರ ನೇಮಕ ಆಗುತ್ತೆ. ಹಿ ಜಂಪ್ಡ್ ಎಟ್ ದಟ್ ಆಫರ್ ಆ್ಯಂಡ್ ಅಕ್ಸೆಪ್ಟೆಡ್ ದ ಪೋಸ್ಟ್ ಗ್ಲ್ಯಾಡ್ಲಿ. ಆ ಯೂನಿವರ್ಸಿಟಿಯಲ್ಲಿ ವೆನ್ ಹಿ ಗಾಟ್ ದ ಅಪಾರ್ಚುನಿಟಿ ಆಫ್ ಟೀಚಿಂಗ್ ಇನ್ ಕಲ್ಕತ್ತಾ ಯೂನಿವರ್ಸಿಟಿ, ಹಿ ಟುಕ್ ದ ಪೋಸ್ಟ್ ವೆರಿ ಗ್ಲ್ಯಾಡ್ಲಿ. ಅಂದರೆ ಬಹಳ ಪ್ರೀತಿಪೂರ್ವಕವಾಗಿ ಆ ಹುದ್ದೆಯನ್ನು ಗಿಟ್ಟಿಸ್ಕೊಂಡ್ಬಿಡ್ತಾರೆ. ನೋಡಿ, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಸಿಕ್ಕಾಪಟ್ಟೆ ಹಣವನ್ನು ತಂದು ಕೊಡುವಂತಹದ್ದು. ವೇರಾಸ್ ದಿಸ್ ಪೋಸ್ಟ್ ಈಸ್ ನಾಟ್ ಗಿವಿಂಗ್ ಸೋ ಮಚ್ ಆಫ್ ಮನಿ. ಪ್ರೊಫೆಸರ್ ಅಂತ ಹೇಳಿದ್ರೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಂದ್ರೆ ಜಾಸ್ತಿ ಪಗಾರ ಇರಲ್ಲ. ನೋ, ಸ್ಯಾಲ್ರಿ ಈಸ್ ವೆರಿ ಲೋ ಹಿಯರ್. ಬಟ್ ವಾಟ್ ಹಿ ಡಿಡ್, ಆದರೆ ಏನು ಮಾಡ್ತಾರೆ, ಹಿ ಅಕ್ಸೆಪ್ಟೆಡ್ ದ ಪೋಸ್ಟ್ ವೆರಿ ಗ್ಲ್ಯಾಡ್ಲಿ ಆಫ್ಟರ್ ವರ್ಕಿಂಗ್ ಎಟ್ ಕಲ್ಕತ್ತಾ ಯೂನಿವರ್ಸಿಟಿ ಫಾರ್ 15 ಇಯರ್ಸ್. ನೋಡಿ, ಕಡಿಮೆ ಸಂಬಳದಲ್ಲಿ ಸುಮಾರು 15 ವರ್ಷಗಳವರೆಗೆ ಏನು ಮಾಡ್ತಾರೆ, ಮಕ್ಕಳಿಗೆ ಪ್ರೊಫೆಸರ್ ಆಗಿ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಈಸ್ ಟೀಚಿಂಗ್ ಇನ್ ದ ಕಲ್ಕತ್ತಾ ಯೂನಿವರ್ಸಿಟಿ. He became the director of the Indian Institute of Science in Bangalore. Yes, students, this is a 1 mark question. ಇಲ್ಲಿ 1 ಮಾರ್ಕ್ ಕ್ವಶನು ಕೂಡ ಬರುತ್ತೆ. ವೇರ್ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ, ದಿಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಟ್ ಇಸ್ ಇನ್ ಬ್ಯಾಂಗ್ಳೂರ್ ಅಂಥೇಳಿ. ಸೊ ಅಲ್ಲಿ ಅವರನ್ನು ಡೈರೆಕ್ಟರನ್ನಾಗಿ ನೇಮಕ ಮಾಡ್ತಾರೆ. ನಂತರ ದಸ್ ಹಿ ಬಿಕೇಮ್ ದ ಡೈರೆಕ್ಟರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬ್ಯಾಂಗ್ಳೂರ್. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾಸ್ ಸ್ಟಾರ್ಟೆಡ್ ಇನ್ 1948. ಮತ್ತು 1948ರಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ರಾಮನ್ ಅವರ ಸಂಶೋಧನಾ ಸಂಸ್ಥೆ. 1948 ಅಂದರೆ ಭಾರತ ದೇಶ ಸ್ವತಂತ್ರವನ್ನು ಪಡ್ಕೊಂಡು 1 ವರ್ಷ ಆಗಿರುತ್ತೆ, ಆವಾಗ ಪ್ರಾರಂಭವನ್ನು ಮಾಡ್ತಾರೆ. ರಾಮನ್ ರಿಸೈನ್ಡ್ ಹಿಸ್ ಪೋಸ್ಟ್ ಅಟ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಬಿಕೇಮ್ ದ ಡೈರೆಕ್ಟರ್ ಆಫ್ ದ ರಿಸರ್ಚ್ ಇನ್ಸ್ಟಿಟ್ಯೂಟ್. ನಂತರ ಏನು ಮಾಡ್ತಾರೆ, ಅಲ್ಲಿ ಡೈರೆಕ್ಟರ್ ಆಗಿ ಇದರಲ್ಲ ಕೆಲಸವನ್ನು ಮಾಡ್ತಾಯಿದ್ರು. ಹಿ ವಾಸ್ ವರ್ಕಿಂಗ್ ಆಸ್ ಎ ಡೈರೆಕ್ಟರ್ ಇನ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಅದಕ್ಕೆ ತಿಲಾಂಜಲಿಯನ್ನು ಕೊಡ್ತಾ ಇದ್ದಾರೆ. ಈ ರಿಸೈನ್ಡ್ ಹಿಸ್ ಪೋಸ್ಟ್, ಅಲ್ಲಿಂದ ಏನು ಮಾಡ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಧಾವಿಸ್ತಾರೆ. ಹಿ ಕಮ್ಸ್ ಟು ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್
and thus becomes the director of the research institute. ರಿಸರ್ಚ್ ಅಂದರೆ ಸಂಶೋಧನೆಗಳನ್ನು ಮಾಡುವಂಥ ಒಂದು ಇನ್ಸ್ಟಿಟ್ಯೂಟ್, ಸಂಸ್ಥೆ. ರಿಸರ್ಚ್ ಇನ್ಸ್ಟಿಟ್ಯೂಟಿನ ಒಬ್ಬ ಡೈರೆಕ್ಟರ್ ಆಗಿ ನೇಮಕ ಆಗ್ತಾರೆ. ಯಾಕೆ ಅಂದರೆ ಇಲ್ಲಿ ಅವರಿಗೆ ಅವಕಾಶಗಳು ಸಿಗ್ತಾ ಇದ್ವು. ಬಿಕಾಸ್ ಹಿ ವಾಸ್ ಗೆಟ್ಟಿಂಗ್ ದ ಅಪಾರ್ಚುನಿಟೀಸ್ ಹಿಯರ್. ವಾಟ್ ಹಿ ಡಿಡ್ ಹಿಯರ್ ಇನ್ ದ ಡೈರೆಕ್ಟರ್ ಆಫ್ ದ ರಿಸರ್ಚ್ ಇನ್ಸ್ಟಿಟ್ಯೂಟ್. ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಸಂಶೋಧನೆಗಳನ್ನು ನಡೆಸ್ಕೊಳ್ತಾ ಇದ್ದರು. ಹಿ ವಾಸ್ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್. ಹಿಯರ್ ಹಿ ಕಂಡಕ್ಟೆಡ್ ಹಿಸ್ ರಿಸರ್ಚ್ ಇನ್ ಫಿಸಿಕ್ಸ್ ಅಂಟಿಲ್ ಹಿಸ್ ಡೆತ್. ನೋಡಿ, ತಮ್ಮ ಸಾವಿನವರೆಗೂ, ಕೊನೆಯ ಕ್ಷಣದವರೆಗೂ ಅವ್ರೇನು ಮಾಡಿದರು ಅಂದರೆ ಇಲ್ಲಿ ಫಿಸಿಕ್ಸ್ ವಿಷಯದ ಮೇಲೆ ರಿಸರ್ಚನ್ನು ಮಾಡಿದರು, ಸಂಶೋಧನೆಗಳನ್ನು ಮಾಡಿದರು. ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್ಸ್ ಹಿಯರ್. ಇಂಥ ಒಬ್ಬ ಮಹಾನ್ ವಿಜ್ಞಾನಿ ನಮ್ಮ ಭಾರತ ದೇಶ ಕಂಡಿರುವಂಥದ್ದು. ಈ ಗ್ರೇಟ್ ಸೈಂಟಿಸ್ಟ್, ಇಂಥ ಮಹಾನ್ ವಿಜ್ಞಾನಿ ದೇಶದಲ್ಲಿ ಹುಟ್ಟಿದ್ರು. ನೋಡಿ, ಇವರಿಗೆ ಅಪ್ಪ ಅಮ್ಮ ಹೇಳ್ಕೊಡ್ತಾ ಇಲ್ಲ ಓದು ಓದು ಅಂತ ಹೇಳಿ. ನೋ, ಪೇರೆಂಟ್ಸ್ ಆರ್ ನಾಟ್ ಟೆಲ್ಲಿಂಗ್ ಹಿಯರ್ ದ ಚೈಲ್ಡ್ ಟು ರೀಡ್. ಸೈನ್ಸ್ ನೋಡಿ, ಸೈನ್ಸ್ ಓದು ಅಂದರೆ ಮಕ್ಕಳು ಆರ್ಟ್ಸ್ ಓದ್ಲಿಕ್ಕೆ ಹೋಗ್ತಾರೆ, ಆರ್ಟ್ಸ್ ಓದು ಅಂದರೆ ಕಾಮರ್ಸ್ ಓದ್ಲಿಕ್ಕೆ ಹೋಗ್ತಾರೆ, ಎಡವಟ್ಟು ಕೆಲಸಗಳನ್ನು ಮಾಡ್ತಾರೆ. ವೆರಾಸ್ ರಾಮನ್ ಆ ಥರ ಮಾಡ್ತಾ ಇಲ್ಲ, ಪೇರೆಂಟ್ಸ್ ಆ ಥರ ಮಾಡ್ತಾ ಇಲ್ಲ. ರಾಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ಆಗ ತಾನೇ ಅವರು ಒಬ್ಬ ಮಹಾನ್ ವಿಜ್ಞಾನಿಯಾಗಿ ದೇಶಕ್ಕೆ ಅಪಾರವಾಗಿರುವಂಥ ಕೊಡುಗೆಯನ್ನು ಕೊಟ್ಟರು. ಮನೆಗೇ ಕೊಡುಗೆಯನ್ನು ಕೊಡ್ತಾ ಇಲ್ಲ ಇವತ್ತು ಮಕ್ಕಳು, ದೇಶಕ್ಕೇನು ಕೊಡ್ತಾರಪ್ಪ? ಎಸ್, ಥ್ರೂಔಟ್ ಹಿಸ್ ಲೈಫ್ ಹಿ ವಾಸ್ ಇಂಟೆನ್ಸಿವ್ಲಿ ಅಟ್ಯಾಚ್ಡ್ ಟು ಸೈನ್ಸ್. ಜೀವನ ಪರ್ಯಂತ ಸೈನ್ಸ್ ಜೊತೆಯಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ರು. ಫಾರ್ ದ ಸೇಕ್ ಆಫ್ ಸೈನ್ಸ್ ಹಿ ಗೇವ್ ಅಪ್ ಹೈಲಿ ಪೇಯ್ಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆ್ಯಂಡ್ ಅಕ್ಸೆಪ್ಟೆಡ್ ಎ ಪ್ರೊಫೆಸರ್ಶಿಪ್ ಎಟ್ ಕಲ್ಕತ್ತಾ ಯೂನಿವರ್ಸಿಟಿ. ನೋಡಿ, ತಮ್ಮ ಒಂದು ಸೈನ್ಸ್ನಲ್ಲಿರುವಂಥ ಆಸಕ್ತಿಯನ್ನು ಮುಂದುವರಿಸ್ಕೊಂಡು ಸಿಕ್ಕಾಪಟ್ಟೆ ಬರ್ತಾ ಇರುವಂಥ ಹಣ, ಹೈಲಿ ಪೋಸ್ಟ್, ಅದು ದೊಡ್ಡ ಪೋಸ್ಟ್, ಸ್ಪೆಷಲ್ ಅಕೌಂಟೆಂಟ್ ಜನರಲ್. ಈ ರೆಫ್ಯೂಸ್ಡ್ ದ್ಯಾಟ್, ಅದಕ್ಕೆ ತಿಲಾಂಜಲಿಯನ್ನು ಕೊಟ್ಟುಬಿಡ್ತಾರೆ. ತಿಲಾಂಜಲಿ ಕೊಟ್ಟು ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ ಬಂದು ಪ್ರೊಫೆಸರ್ ಕೆಲಸ ಮಾಡ್ತಾರೆ. ಯಾಕೆಂದರೆ ಸೈನ್ಸ್ನಲ್ಲಿರುವಂಥ ಆಸಕ್ತಿ, ಸೈನ್ಸ್ನಲ್ಲಿರುವಂಥ ಅಭಿರುಚಿ, ದೇಶಕ್ಕೆ ನಾನೇನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನೋಂಥ ಒಂದು ಆಸೆ, ಅಭಿರುಚಿ. ಅಲ್ಲಿ ಹಣ ಇಂಪಾರ್ಟೆಂಟ್ ಇಲ್ಲ, ಹಣಕ್ಕೆ ಅಷ್ಟು ಮಹತ್ವವನ್ನು ಕೊಡಲ್ಲ. ನಾವಿದ್ದಿದ್ರೆ ಅಯ್ಯಪ್ಪ ಎಷ್ಟು ದೊಡ್ಡ ಪೋಸ್ಟ್ ಬಿಟ್ಟು ಅಲ್ಲಿಗೆ ಹೋಗ್ಬೇಕಾ, ಬೇಡ ಬಿಡು, ಜನರಿಗೆ ಮಾಡಿ ಏನು ಮಾಡೋದೈತಿ, ಏನು ದೇಶ ಉದ್ಧಾರ ಆಗೋದು ಅಷ್ಟೇ ಐತೆ ಅಂತ ನಾವು ಹೇಳ್ತೀವಿ. ಬಟ್ ದಿಸ್ ಗ್ರೇಟ್ ಪರ್ಸ್ನಾಲಿಟಿ ಸಿ ವಿ ರಾಮನ್ ವಾಸ್ ನಾಟ್ ಲೈಕ್ ದ್ಯಾಟ್. ಹಿ ವುಡ್ ಫಾರ್ಗೆಟ್ ಆಲ್ ಅಬೌಟ್ ಫುಡ್ ಆ್ಯಂಡ್ ರೆಸ್ಟ್ ವೈಲ್ ಹಿ ವಾಸ್ ಎಟ್ ವರ್ಕ್. ನೋಡಿ, ಎಂತಹ ಮಹಾನ್ ವ್ಯಕ್ತಿಗಳು ನಮ್ಮ ದೇಶ ಕಂಡಿದೆ ಅಂದರೆ, ಸೈನ್ಸ್ನಲ್ಲಿ ರಿಸರ್ಚ್ ಮಾಡುವಾಗ ಊಟವನ್ನು ಕೂಡ ಮರೆತು ಬಿಡ್ತಿದ್ರಂತೆ. ಹಿ ವಾಸ್ ಫಾರ್ಗೆಟಿಂಗ್ ಅಬೌಟ್ ಹಿಸ್ ಫುಡ್. ಆಮೇಲೆ ರಾತ್ರಿ ಆಗಿದ್ದು ಗೊತ್ತಾಗ್ತಾ ಇರಲಿಲ್ಲ. ಹಿ ವಾಸ್ ನಾಟ್ ನೋಯಿಂಗ್ ವೆನ್ ಟು ರೆಸ್ಟ್ ವೈಲ್ ಹಿ ವಾಸ್ ಅಟ್ ವರ್ಕ್. ತಮ್ಮ ಕೆಲಸಗಳನ್ನು ಹೇಗೆ ಮಾಡ್ತಾಯಿದ್ರು ಅಂದರೆ ಇಷ್ಟು ಕ್ಯೂರಿಯಾಸಿಟಿಲಿಂದ ಮಾಡ್ತಾಯಿದ್ರು. ಅವ್ರಿಗೆ ಹಸಿವೇನೂ ಆಗ್ತಾ ಇರಲಿಲ್ಲ, ರೆಸ್ಟ್ ಮಾಡಬೇಕು ರಾತ್ರಿ ಆಗಿದೆ ಅಂತೇಳಿ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ನೀವೇನು ಮಾಡ್ತೀರಿ? ಬುಕ್ಕ ಹಿಡ್ಕೊಂಡು ಫಸ್ಟ್ ಕ್ಲಾಸ್ ಮಲಗಿಬಿಡ್ತೀರಿ, ನಿದ್ದೆ ಹೊಡಿತಾ ಇರ್ತೀರಿ, ಗೊರಕೆ ಹೊಡಿತೀರಿ ಇವತ್ತು ನೀವು, ಹೌದಾ? ರಾಮನ್ ಎಷ್ಟು ಕ್ಯೂರಿಯಾಸಿಟಿಲಿಂದ ಕೆಲಸವನ್ನು ಮಾಡ್ತಾಯಿದ್ರು ಅಂದರೆ ಹಸಿವೆ ಕೂಡ ನೆನಪಾಗ್ತಾ ಇರಲಿಲ್ಲ ಅವರಿಗೆ. ಅವಾಗ ಏನು ಮಾಡ್ತಾಯಿದ್ರು? ಆ್ಯಂಡ್ ಹಿಸ್ ವೈಫ್ ಹ್ಯಾಡ್ ಆಫನ್ ಟು ಟೆಲ್ ಹಿಮ್ ದ್ಯಾಟ್ ಹಿಸ್ ಬ್ರೇಕ್ಫಾಸ್ಟ್ ಕಾಫಿ ವಾಸ್ ಗೆಟ್ಟಿಂಗ್ ಕೋಲ್ಡ್. ಅವಾಗವಾಗೆ ಮನೆಯ ಹೆಂಡತಿ, ರಾಮನ್ ಅವರ ವೈಫ್ ಹೆಂಡತಿ ಬಂದು ಅವಾಗವಾಗ ಎಚ್ಚರ ಮಾಡಿ ಹೋಗ್ತಾಯಿದ್ರು. ಏನಂತ? ಅಯ್ಯೋ, ನಿಮ್ಮದು ಟಿಫಿನ್ ತಣ್ಣಗಾಗ್ತಾ ಇದೆ ನೋಡಿ, ಯುವರ್ ಬ್ರೇಕ್ಫಾಸ್ಟ್ ಈಸ್ ಗೋಯಿಂಗ್ ಕೋಲ್ಡ್. ಕಾಫಿ ಇಟ್ಟೋಗಿರ್ತಾಳೆ ಅಮ್ಮ, ಆದರೆ ರಾಮನವ್ರ ಅದು ಕಡೆ ಕಣ್ಣೆತ್ತಿ ನೋಡಲ್ಲ. ಮತ್ತೆ ಬಂದು ಹೇಳೋಗ್ತಾಳೆ, ಕಾಫಿ ತಣ್ಣಗಾಗ್ತಾ ಇದೆ ರೀ, ಕುಡೀರಿ ಅಂಥೇಳಿ. ಅಂದರೆ ಸೈನ್ಸ್ನಲ್ಲಿ ಅವರಿಗೆ ಎಷ್ಟು ಕ್ಯೂರಿಯಾಸಿಟಿ ಇತ್ತು. ಲೈಕ್ ಆಲ್ ಗ್ರೇಟ್ ಸೈಂಟಿಸ್ಟ್, ರಾಮನ್ ಹ್ಯಾಡ್ ಎ ಲಾಟ್ ಆಫ್ ಕ್ಯೂರಿಯಾಸಿಟಿ. ಎಲ್ಲ ವಿಜ್ಞಾನಿಗಳು ಹೀಗೇ, ಒಂದು ಹುಚ್ಚು ಹಿಡಿತು ಅಂದರೆ ಅದಕ್ಕೆ ಸಾಧನೆ ಮಾಡುವವರೆಗೂ ಬಿಟ್ಕೊಡಲ್ಲ. ದ ಸೇಮ್ ಥಿಂಗ್ ವಾಸ್ ವಿತ್ ರಾಮನ್ ಆಲ್ಸೋ. Earlier in his life, while on a voyage to Europe, voyage, VOYAG, voyage. voyage ಅಂದ್ರೇನು? ಜರ್ನಿ ಬೈ ಸಿ, ಸಮುದ್ರದ ಮೂಲಕ ಪ್ರಯಾಣ. ಏರೋಪ್ಲೇನ್ ಅಲ್ಲ, ಸಮುದ್ರದ ಮೂಲಕ ಪ್ರಯಾಣ, ಹಡಗುಗಳಲ್ಲಿ ಪ್ರಯಾಣವನ್ನು ಮಾಡೋದು.
ಒಂದ್ಸಲ ಏನಾಗುತ್ತೆ ಅಂದರೆ ರಾಮನ್ ಅವರು ಯುರೋಪ್ ಖಂಡಕ್ಕೆ ವೋಯೇಜನ್ನು ಮಾಡ್ತಾಯಿದ್ರು. ಹಿ ವಾಸ್ ಅರ್ಲಿಯರ್ ಇನ್ ಹಿಸ್ ಲೈಫ್, ತಮ್ಮ ಮೊದಲನೆಯ ಜೀವನದಲ್ಲಿ ಹಿ ವಾಸ್ ಆನ್ ಎ ವೋಯೇಜ್ ಮೀನ್ಸ್ ಜರ್ನಿ ಬೈ ಸಿ. ಹಿ ವಾಸ್ ಗೋಯಿಂಗ್ ಫಾರ್ ಯುರೋಪ್ ರಾಷ್ಟ್ರಕ್ಕೆ ಹೋಗ್ತಾಯಿದ್ರು. ಹೋಗುವಾಗ ಏನಾಗುತ್ತೆ, ಮೊದಲೇ ವಿಜ್ಞಾನಿ, ಏನಾದರೂ ನೋಡಿಬಿಟ್ರೆ ಅದರಲ್ಲಿ ಸಂಶೋಧನೆ ಮಾಡಬೇಕು ಅನ್ನೋಂಥ ಆಸೆ. ಹಾಗೆ ಹಡಗಿನಲ್ಲಿ ಕೂತ್ಕೊಂಡಿದ್ರು, ಕಣ್ಣಿಗೆ ಏನು ಬೀಳುತ್ತೆ, ಯು ಸಾ ದ ವಂಡರ್ಫುಲ್ ಬ್ಲೂ ಆಫ್ ದ ಮೆಡಿಟರೇನಿಯನ್ ಸಿ. ಮೆಡಿಟರೇನಿಯನ್ ಸಮುದ್ರದಲ್ಲಿ ವಂಡರ್ಫುಲ್ ಬ್ಲೂ ಕಲರ್ ಕಾಣಿಸಿಕೊಡುತ್ತೆ ಅವರಿಗೆ. ಕಾಣಿಸಿಕೊಟ್ಟ ತಕ್ಷಣ ಏನು ಮಾಡ್ತಾರೆ, ಸಂಶೋಧನೆಯನ್ನು ಪ್ರಾರಂಭ ಮಾಡ್ತಾರೆ. ದಿಸ್ ಲೆಡ್ ಫಾರ್ ದ ರಿಸರ್ಚ್ ಹಿಯರ್. This led to his work on the laws of light scattering in liquids and it ended in his discovery of Raman effect. ಸಂಶೋಧನೆಯನ್ನು ಮಾಡಿ ಆ ಡಿಸ್ಕವರಿಗೆ ರಾಮನ್ ಎಫೆಕ್ಟ್ ಅಂತೇಳಿ ಹೆಸರನ್ನು ಕೊಡ್ತಾರೆ. ಲಿಕ್ವಿಡ್ ಅಂದರೆ ದ್ರವ ರೂಪದಲ್ಲಿ, ಲೈಟ್ ಸ್ಕ್ಯಾಟರಿಂಗ್, ಬೆಳಕು ನೀರಿನ ಮೇಲೆ ಸ್ಕ್ಯಾಟ್ರನ್ನು ಮಾಡುವಂಥದ್ದು, ಅದರ ಬಗ್ಗೆ ಡಿಸ್ಕವರಿಯನ್ನು ಮಾಡ್ತಾರೆ. ಆ ಡಿಸ್ಕವರಿಗೆ, ಫಾರ್ ದ್ಯಾಟ್ ಡಿಸ್ಕವರಿ ಯೂಸ್ ಅ ನೇಮ್ ದಟ್ ಈಸ್ ರಾಮನ್ ಎಫೆಕ್ಟ್. He was awarded the Nobel Prize for this in 1930. ಈ ರೀತಿಯಾಗಿ ಮಾಡಿರುವಂತಹ ಒಂದು ಸಂಶೋಧನೆಗೆ ನೋಡಿ, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಅಥವಾ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ ಕೆಲಸ ಮಾಡಿದರೆ ನೋಬೆಲ್ ಪಾರಿತೋಷಕ ಸಿಗ್ತಾ ಇರಲಿಲ್ಲ. ರಾಮನ್ ಎಫೆಕ್ಟಿನ ಪರಿಣಾಮವಾಗಿ, ಬಿಕಾಸ್ ಆಫ್ ದ ರಾಮನ್ ಎಫೆಕ್ಟ್, he was awarded Nobel Prize in the year 1930. So ವಿದ್ಯಾರ್ಥಿಗಳೇ, ಸ್ಟೂಡೆಂಟ್ಸ್, let us see in the next class how this great personality did until his life. He died at the age of 82. ತಮ್ಮ 82ನೇ ವಯಸ್ಸಿನಲ್ಲಿ ಅಸುನೀಗ್ತಾರೆ. ಅಲ್ಲಿಯವರೆಗೆ ಮಾಡಿರುವಂತಹ ಸಂಶೋಧನೆಗಳು, ದೇಶಕ್ಕೆ ಮತ್ತು ಇಡೀ ವಿಶ್ವಕ್ಕೆ ಕೊಟ್ಟಿರುವಂತಹ ಒಂದು ಕೊಡುಗೆ, ಯಾವ ರೀತಿಯಾಗಿ ತಮ್ಮ ಜನರ ಜೊತೆಯಲ್ಲಿ ಕೂಡ ಅವರು ಮಿಂಗಲ್ ಆಗ್ತಾಯಿದ್ರು, ಯಾವ ರೀತಿಯಾಗಿ ಅವರಿಗೆ ಸರ್ ಅನ್ನುವಂತಹ ಒಂದು ಪದವಿ ಸಿಕ್ಕಿತು. ಹಿ ಗಾಟ್ ದ ಟೈಟಲ್ ಬೈ ನೇಮ್ಡ್ ಸರ್ ಅಂಥೇಳಿ ಅವರಿಗೆ ಬಿರುದನ್ನು ಸರ್ ಸಿ ವಿ ರಾಮನ್ ಅಂತ ಕರಿತೀವಿ. ಸಿ ವಿ ರಾಮನ್ ಅಂತ ಕರೆಯಲ್ಲ ಅವರಿಗೆ, ಸರ್ ಸಿ ವಿ ರಾಮನ್ ಅಂತ ಕರಿತೀವಿ. ಸರ್ ಅಂಥೇಳಿ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಕಾರಣ ಏನು, how he got the award of sir, let us see in the next class. Okay, with this I shall end the class and we shall continue it in the next class. Okay, thank you.